ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 7 ಜನವರಿ 2026 ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಯಾರದ್ದಾದರೂ ತಪ್ಪುಗಳು ಕಂಡು ಬಂದರೆ ಅದನ್ನ ಬಾಬರವರು ರಿಪೋರ್ಟ್ ಮಾಡ್ರಿ. ಆಗ ಬಾಬರವರು ಅವರಿಗೆ ಎಚ್ಚರಿಕೆ ನೀಡ್ತಾರೆ. ಎರಡನೇದು, ಮಕ್ಕಳ ಅವುಗಳನ್ನ ತೆಗೆದುಹಾಕಿ ಗುಣವಂತರನ್ನಾಗಿ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಒಬ್ಬ ತಂದೆಯೇ ತೆಗೆದುಕೊಂಡಿದ್ದಾರೆ. ಮೂರನೇದು, ಎಲ್ಲರನ್ನೂ ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಒಬ್ಬ ತಂದೆಗೆ ಎಲ್ಲವನ್ನ ಹೇಳಬೇಕು. ನಾಲ್ಕನೇದು, ಸದಾ ತಂದೆಯ ಜೊತೆಯ ಸ್ಮೃತಿಯಲ್ಲಿ ಮತ್ತು ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಮಯಿ ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ರೂಪಧಾರಿಗಳು ಆಗ್ರಿ. ಐದನೇದು, ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವ ಮಾಡಲು ಏಕಾಗ್ರತೆಯ ಅಭ್ಯಾಸ ಮಾಡ್ರಿ. 5 ಬಿಂದುಗಳು ಬಾಬಾರವರಿಂದ ಎಚ್ಚರಿಕೆ. ಗುಣವಂತರು, ಒಬ್ಬ ಶಿವ ತಂದೆ, ಸದಾ ತಂದೆಯ ಜೊತೆಯ ಸ್ಮೃತಿ, ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿ. ಇಂದಿನ ಚಿಂತನೆ, ನಾನು ಆತ್ಮ ಗುಣವಾನ್ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ಬಾಬಾರವರಿಂದ ಅಪಾರ ಸ್ನೇಹ ಶಕ್ತಿಗಳನ್ನ ಪಡೆದುಕೊಂಡಿದ್ದೇನೆ. ನಾನು ಆತ್ಮ ಜ್ಯೋತಿ. ಏನೇ ಮನಸ್ಸಲ್ಲಿ ಅನ್ಯರ ಬಗ್ಗೆ ವಿಚಾರಗಳು ಬಂದರೂ ಸಹ ಅದನ್ನು ಬಾಬಾರವರಿಗೆ ತಿಳಿಸಿ ನಾನು ಸಹಜವಾಗಿ ಇರುತ್ತೇನೆ. ನಾನು ಆತ್ಮ. ಎಲ್ಲ ಅವಗುಣಗಳನ್ನು ತೆಗೆದುಹಾಕಿ ಸರ್ವರಲ್ಲೂ ಗುಣಗಳನ್ನೇ ನೋಡುವಂತಹ ಗುಣಮೂರ್ತಿಯಾಗಿದ್ದೇನೆ. ನಾನು ಆತ್ಮ. ಒಬ್ಬ ತಂದೆಯೇ ಎಲ್ಲರನ್ನೂ ಸುಧಾರಣೆ ಮಾಡುವವರು. ನಾನು ಎಲ್ಲವನ್ನೂ ಒಬ್ಬ ತಂದೆಗೆ ಹೇಳಿ ಸದಾ ಹಗುರವಾಗಿರ್ತಕ್ಕಂಥ ವಿಶೇಷ ಆತ್ಮನಾಗಿದ್ದೇನೆ. ನಾನು ಆತ್ಮ, ಸದಾ ತಂದೆಯ ಜೊತೆಯ ಸ್ಮೃತಿಯಲ್ಲಿದ್ದು ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಮಯಿ ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ರೂಪಧಾರಿಯಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಏಕಾಗ್ರ ಚಿತ್ತಾತ್ಮನಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾ 5,000 ವರ್ಷಗಳು ಕಳೆದವು. ನಾನೀಗ ಆತ್ಮ ವಾಪಸ್ ನನ್ನ ಮನೆಗೆ ಹೋಗಬೇಕು. ಮನಸ್ಸು ಹಾಗೂ ಬುದ್ಧಿ ರೂಪಿ ವಿಮಾನದ ಮೂಲಕ ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಆಚೆ, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ, ಬೆಳಕಿನ ಲೋಕದಲ್ಲಿ ನಾನು ಆತ್ಮ. ನನ್ನ ಬೆಳಕಿನ ಸ್ವರೂಪ ದೇಹದಲ್ಲಿ ಬಿಂದುವಾಗಿ ಬೆಳಗುತ್ತಿದ್ದೇನೆ. ನನ್ನ ಪ್ರಿಯಾತಿ ಮಧುರ ತಂದೆ, ಸಂಪೂರ್ಣ ಫರಿಸ್ತಾ ಬ್ರಹ್ಮ ತಂದೆ, ಬ್ರಹ್ಮ ತಂದೆಯ ಮಸ್ತಕದಲ್ಲಿ ಶಿವಬಾಬರವರೂ ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಬಾಪ್ದಾದಾರವರಿಂದ ಅಪಾರ ಸ್ನೇಹ ಶಕ್ತಿಶಾಲಿ ಪ್ರಕಂಪನಗಳು ಹೊರಡುತ್ತಲಿವೆ. ತಂದೆ ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ಬಾಪ್ದಾದಾರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ತಂದೆಯು ವರದಾನಿ ದೃಷ್ಟಿಯಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಮೀಟೆ ಬಚ್ಚೆ, ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆತ್ಮ ಭವ.
ಸದಾ ಗುಣಮೂರ್ತಾತ್ಮ ಭವ. ಸದಾ ಕಂಬೈಂಡ್ ಸ್ವರೂಪಧಾರಿ ಆತ್ಮ ಭವ. मीठे बच्चे सदा निर्विघ्न एक रस ಸ್ಥಿತಿ ಆತ್ಮ ಭಾವ. ಬಾಬರವರಿಂದ ವರದಾನ ಹಾಗೂ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಾ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿ ಬಾಬರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರೂ ನಾನು ಆತ್ಮ ಬಾಬ್ದಾದರವರ ಮಡಿಲಲ್ಲಿದ್ದೇನೆ. ಅಪಾರ ಸ್ನೇಹ, ಅಪಾರ ಸುಖದ ಅವಿಸ್ಮರಣೀಯ ಆನಂದದ ಅನುಭವ. ಬಾಬರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸಂಪೂರ್ಣ ಬಿಂದುವಾಗಿ ಹೋದೆ. ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದು ರೂಪದಲ್ಲಿ ನನ್ನ ನಿಜಧಾಮ ಪರಮ ಪಾವನ ಪವಿತ್ರ ಪರಮಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ಸ್ವರೂಪ ಬಿಂದು ಸ್ವರೂಪದಲ್ಲಿ ಹೊಳೆಯುತ್ತಿದ್ದೇನೆ. ನನ್ನ ಪ್ರಿಯಾತಿ ಮಧುರ ಪರಂಜ್ಯೋತಿ ಸ್ವರೂಪ ಶಿವ ಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಬಾಬರವರಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ನಾನು ತಂದೆ ಹತ್ತಿರದಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ಸಂಪೂರ್ಣ ಶಕ್ತಿಶಾಲಿ ಹಾಗೂ ಶುದ್ಧನಾಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡಿದ್ದೇನೆ. ನಾನು ಆತ್ಮರೂಪಿ ಬ್ಯಾಟರಿ ಬಾಬರವರ ಜೊತೆಯಲ್ಲಿದ್ದು ಸಂಪೂರ್ಣ ಶಕ್ತಿಶಾಲಿಯಾಗಿ ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ತಂದೆಯಿಂದ ಪಡೆದಿರುವ ಎಲ್ಲ ಶಕ್ತಿಗಳನ್ನು ಶಕ್ತಿಶಾಲಿ ಪ್ರಕಂಪನಗಳನ್ನು ಜಗತ್ತಿಗೆ ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ಬಾಬರವರ ಸಂದೇಶವನ್ನು ನೀಡ್ತಾ ಇದ್ದೇನೆ. ಎಲ್ಲ ಆತ್ಮಗಳು ತಂದೆಯ ಪರಿಚಯವನ್ನು ಪಡೆದುಕೊಳ್ಳಲು ಹಾತೊರೆಯುತ್ತಿದ್ದಾರೆ. ತಂದೆ 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 ಎಂದು ಕರೆಯುತ್ತಿದ್ದಾರೆ. ದೈವಿ ಕುಲದ ಎಲ್ಲ ಆತ್ಮಗಳು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದು ರಾಜಯೋಗ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ತಂದೆಯ ಪರಿಚಯ, ಸ್ವಯಂನ ಪರಿಚಯ ಅರ್ಥ ಮಾಡಿಕೊಂಡು, ಆಹಾ ತಂದೆ ನಿಮ್ಮನ್ನು ಪಡೆದು ಜೀವನ ಧನ್ಯ ಧನ್ಯ ಧನ್ಯವಾಯಿತೆನ್ನುತ್ತಿದ್ದಾರೆ. ಓಹೋ, ಇಡೀ ವಿಶ್ವದ ಎಲ್ಲ ಸೇವಾ ಕೇಂದ್ರಗಳು ದೈವಿ ಕುಲದ ಆತ್ಮಗಳಿಂದ ತುಂಬಿ ಹೋಗಿವೆ. ಎಲ್ಲ ದೈವಿ ಕುಲದವರು ಭಗವಂತನ ಮನೆಗೆ ಬಂದು ಭಗವಂತನಿಂದ ತಮ್ಮ ತಂದೆಯಿಂದ ತಮ್ಮ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.